Now, Girinagar police have nabbed two persons, including an RTI activist, while they were allegedly accepting 10 lakh rupees extortion money from two representatives of the Sri Ramachandrapura Mutt and the Dharma Chakra Trust at a hotel in Sheshadripuram on Tuesday. The suspects were Mallikarjun Patil, age 46, a resident of Sarjapura and a native of Raichur district. And the other person is Chandan MC, age 30, of Gokul First Phase, Mattikere. Now, the police caught them at Vittal's Regency Hotel in Sheshadripuram while they were allegedly accepting money and recovered about 10 lakh rupees in cash, 2 cell phones and a laptop. In fact, Chandan runs an NGO. He's an RTI activist. He's also allegedly involved in a rape case which is going on in the Madikeri police station. Mallikarjun has a degree in law but is not practicing law. Now, in fact, what happened was that they stated that there is a PIL here regarding financial irregularities in the Mutt, and if the PIL went ahead, they threatened the CEO, the Chief Executive Officer of the Mutt, that this year would be arrested and put behind bars. So they wanted them to pay about 10 crore rupees and that they would solve the case. Finally, it was settled for about 5 crore rupees. And this is when the Chief Executive Officer of the Mutt, KG Bhatt, went and approached the Girinagar police, who decided to trap these two extortionists. In fact, let's now listen into what the extortionists had to say over there in this sting operation. Actually, that CIB will never take action. File will go to CBI. Intelligence Bureau our ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡೋದಷ್ಟೇ ಆಯ್ತಲ್ಲ. ಬಟ್ CIB ನವರು ಮಾಡಿರೋ ಇನ್ವೆಸ್ಟಿಗೇಷನ್ ಅಂತಂದ್ರೆ ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ ಇಟ್. ಪ್ಯೂರ್ ಸೋರ್ಸ್ ಮೇಲೆ ಮಾಡಿರ್ತಾರೆ ಆಯ್ತಲ್ಲ. ಸೊ ಅಂಡರ್ ಎಲ್ಲ ಕಂಪ್ಲೀಟ್ ನಮ್ಮ ಸಪೋರ್ಟ್ನಲ್ಲೇ ಮಾಡಿರುವಂಥದ್ದು, ಪ್ಲಸ್ ಅವ್ರ ಸಪೋರ್ಟ್ನಲ್ಲಿ ನಾವು ಮಾಡಿರುವಂಥದ್ದು. ಸರಿ, ಟು ವೇ ವರ್ಕ್. ಇವಾಗ ಆ ಫೈಲು ಅದನ್ನು ನಾನು ಸ್ಟಾಪ್ ಮಾಡಿಸೋದು ನನ್ನ ಜವಾಬ್ದಾರಿ. ಬಿಕಾಸ್ ಅವರಿಗೆ ಈಗ ಒಂದು ಕೇಸ್ ಅಲ್ಲ, ನಾವು ಎಷ್ಟೋ ಕೇಸಲ್ಲಿ ನಾವು ಇದು ಮಾಡಿದ್ವಿ, ಎಷ್ಟೋ ಇದು ಮಾಡಿದ್ವಿ. ಸೊ ಈಗ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಸೊ ದಟ್ ವಿಲ್ ಕಮ್ ಬ್ಯಾಕ್. ಇನ್ನೊಂದು IT ಇಟ್ಸ್ ವೆರಿ ಸೀರಿಯಸ್. ಅದು ರೈಟ್ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಆ ಫೈಲು ನಾನು ಹಾಗೆಲ್ಲ ನಾವು ಇದು ಒಂದು ಸೆಟ್ಲ್ ಮಾಡಿ ಈಗ ಎರಡು ಅವರೇ ಇರುತ್ತಾನೆ ಇದರಲ್ಲಿ. ಇದು ಒಂದು ಮುಗಿಸ್ಬಿಟ್ಟು ಇನ್ನೊಂದು ಇದು ಮಾಡೋದಂದ್ರೆ ಹೇಗೆ ಪೆಂಡಿಂಗ್ ಇರೋದು ಅಂದ್ರೆ ಅಲ್ವಾ? ದುಡ್ಡು ಸರ್, ದುಡ್ಡು ಹಂಗೆಲ್ಲ ಭಾರಿ ಕಷ್ಟದಲ್ಲಿದೆ, ನನಗೆ ಗೊತ್ತಿದೆ. ನಿಮಗೆ ಏನು ಬೇಕು ಇವಾಗ, ನಿಮಗೆ ನೆಕ್ಸ್ಟ್ ನನ್ನಿಂದ ಏನಾಗೋದು ನಾನು ಹೇಳ್ತೀನಿ. ಏನಾಗೋದು ಇವಾಗ ಒಂದು ಈ ಕೇಸ್ IT CIB ಈ ಕೋರ್ಟ್ ಕೇಸಸ್ ಏನಿದೆ ನಮ್ಮ ಕಡೆಯಿಂದ ಏನು ಮಾಡಿದ್ವಿ ಅಂತ ಕಂಪ್ಲೀಟ್ ಆಗಿ ಅದನ್ನೆಲ್ಲ ವಿತ್ಡ್ರಾ ಮಾಡ್ತೀವಿ. ಎಲ್ಲರೂ ಸ್ಟಾಪ್ ಆಗುತ್ತೆ, ಫೈಲ್ಸ್ ಎಲ್ಲ ವಾಪಸ್ ಬರುತ್ತೆ ಆಯ್ತಲ್ಲ. ಸೊ ದಟ್ ಈಸ್ ಪ್ರಾಮಿಸ್ ಫ್ರಮ್ ಮೈ ಸೈಡ್ ಆಯ್ತಲ್ಲ. ಪಾಟೀಲ್ ಅವರು ಹೇಳಿದ್ದಕ್ಕೆ ಅದನ್ನು ನಾನು ಕಂಪ್ಲೀಟ್ ಆಗಿ ನಾನು ಇದು ಮಾಡ್ತೀನಿ. ಆಮೇಲೆ ಇನ್ನೊಬ್ಬರು ಕರೆದು ಹೇಳಿದ್ದಾರೆ ನಮಗೆ 9% ಬಿಹೈಂಡ್ ದಿಸ್ ಆಯ್ತಲ್ಲ. ಅದಕ್ಕೋಸ್ಕರ ಮಾಡ್ತಾ ಇರೋದು. ಸೊ ವಿ ಆರ್ ಕ್ಲೋಸಿಂಗ್ ದಿಸ್ ಆಯ್ತಲ್ಲ. ಅದು ಅಲ್ಲದೆ ನಿಮಗೆ ವಾಟ್ ಈಸ್ ಯುವರ್ ಹೇಳಿ, ಬಿಕಾಸ್ ಅವ್ರು ನನ್ನ ಕಂಟ್ರೋಲಲ್ಲಿ ಇರೋದ್ರಿಂದ ಸಮ್ ಥಿಂಗ್ಸ್ ಐ ಕ್ಯಾನ್ ಪ್ರಾಮಿಸ್. ಅದಕ್ಕೆ ನಾನು ಹೇಳ್ತೇನೆ. ಅಲ್ಲ, ನೀವು ಇದನ್ನ ವಿಡ್ರಾ ಮಾಡೋ ಜೊತೆಗೆ ಉಳಿದ ಕೇಸುಗಳದ್ದು ಅವರು ಇದೆಲ್ಲ ಏನಾದ್ರು ಮಾಡ್ತಾರಾ, ಮಾಡಿಸ್ಬೋದಾ, ನೀವು ಏನು ಮಾಡ್ತೀರಿ ಅಂತ? ಯಾಕಂದ್ರೆ ಇದಕ್ಕೊಂದಕ್ಕೆ ಇಷ್ಟು ಅಮೌಂಟ್ ಕೊಟ್ಬಿಟ್ಟು ನಾಳೆ ಉಳಿದಿದ್ದೆಲ್ಲ ಏನದು ಇವಾಗ ನಾನು ಏನದು ಇದಿಟ್ಬಿಟ್ಟು ಪೆಟ್ರೋಲ್ ಮುಳ್ಳಿಟ್ಬಿಟ್ಟು ಇಲ್ಲ, ನಾನು ಇನ್ನೊಂದು ಟ್ರೈ ಮಾಡ್ತೀನಿ ನೋಡಿ. ನಿಮಗೆ ಇದೆ ಹೇಳುತ್ತೆ. ನನ್ನ ಆಫ್ಟರ್ ಎಲೆಕ್ಷನ್ ಆಫ್ಟರ್ ಕಂಪ್ಲೀಟಲ್ಲಿ ಕ್ಲೋಸ್ ಮಾಡಿ ನಮ್ಮ ಮುಖಂಡರು ಅಂತ ಏನಿದ್ದಾರೆ, ನಮ್ಮ ಮುಖಂಡರು ಏನಂತಿದ್ದಾರೆ, ಅವ್ರ ಜೊತೆಗೆ ಅವ್ರನ್ನ ಕೂಡಿಸ್ತಾರೆ. ಪರ್ಸನಲಿ ನಾ ಕೂಡಿಸ್ತೀನಿ. ಅವರಿಂದನೇ ಈ ಕೇಸ್ ಬಿಟ್ಟರೆ ಆಗ್ತಾ ಇರ್ತದೆ. ನಾನು ಅವ್ರ ಜೊತೆ ಕೂಡಿಸ್ತೀನಿ. ಸರ್ ಹಿಂಗೆ ಆಗ್ತಾ ಇದೆ, ಮತ್ತು ಇದೆಲ್ಲ ಕಾಂಪ್ರಮೈಸ್ ಮಾಡಿಸಿದ್ದೀನಿ, ನಾನು ಇದೆಲ್ಲ ಕ್ಲೋಸ್ ಆಯಿತು. ಈಗ ಅದೊಂದು ಅವ್ರವ್ರ ಸ್ವಾಮಿಗಳಿಗವ್ರ ಮಧ್ಯೆ ಸೆಟ್ಲ್ಮೆಂಟ್ ಮಾಡಿಬಿಡಿ. ಎಲ್ಲೋ ಒಂದು ಕಡೆ ಒಂದು ಪೂಜಾದ ಹಂತದೊಳಗೆ ಸೆಟ್ಲ್ಮೆಂಟ್ ಮಾಡ್ತಾರೋ, ದೇವಸ್ಥಾನ ಹಂತದ ಸೆಟ್ಲ್ಮೆಂಟ್ ಮಾಡ್ತಾರೋ, ಬಟ್ ಯಾವುದೇ ಕಿರಿಕಿರಿ ಬಂದಿರಬಾರ್ದು. In fact, as of now, the Girinagar police have arrested both the extortionists along with 10 lakh rupees in cash, 2 cell phones and 1 laptop. ಅದ್ಯಾವುದು